ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಅಥಣಿ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ಜರುಗಿದ ಬಸವೋತ್ಸವ ಅಥಣಿ ಶ್ರೀ ಮುರುಗೇಂದ್ರ ಶಿವ ಯೋಗಿಗಳ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ವಿವಿಧ ಮಠಗಳ ಪರಮ ಪೂಜ್ಯ ಗುರುಗಳೊಂದಿಗೆ ಸಚಿವ ಎಂಬಿ ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಥಣಿಯ ಶ್ರೀ ಮುರುಗೇಂದ್ರ ಶಿವ ಯೋಗಿಗಳು ಬಸವ ತತ್ವಗಳ ಬೋಧನೆಗೆ ಮಾತ್ರ ಸೀಮಿತರಾಗಿದೆ. ತಮ್ಮ ಬದುಕಿನಲ್ಲಿ ಅವನ್ನ ನಿಷ್ಠೆಯಿಂದ ಪಾಲಿಸಿದ ಅಪ್ರತಿಮ ವೀರ ಸನ್ಯಾಸಿ. ದಲಿತರಿಗೆ ಶಿವಲಿಂಗ ದೀಕ್ಷೆ ಕೊಟ್ಟು ಸಾಮಾಜಿಕ ಸಮಾನತೆಯ ತತ್ವವನ್ನ ಜಾಗೃತಗೊಳಿಸಿದವರು. ನಮ್ಮ ಪೂರ್ವಿಕರಾದ ತ್ಯಾಗವೀರ ಶ್ರೀ ಸಿರಸಂಗಿ ಲಿಂಗರಾಜ ದೇಸಾಯಿಗಳಿಗೆ ನೀಡಿದ ಪ್ರೇರಣೆ ಸೇರಿ ಶ್ರೀ ಶಿವಯೋಗಿಗಳ ಅಮೋಘ ಕೊಡುಗೆಗಳನ್ನು ಭಕ್ತಿ ಭಾವದಿಂದ ಸ್ಮರಿಸಿದ್ರು. ಅಥಣಿಯ ಶಿವ ಯೋಗಿಗಳ ಸ್ಮರಣೆ ಮತ್ತು ಸಂದೇಶಗಳು ನಮ್ಮಲ್ಲಿ ಮಾನವೀಯತೆ, ಸಮಾನತೆ ಮತ್ತು ಸೇವಾ ಭಾವವನ್ನು ಮತ್ತಷ್ಟು ಬಲಗೊಳಿಸಲಿದೆ ಎಂದಿದ್ದಾರೆ. ಪಿಡಿ ಜತ್ತಿಯವರು, ಎಸ್.ಆರ್. ಬೊಮ್ಮಾಯಿ ಅವರು, ಎಸ್.ಆರ್. ಕತ್ತಿಯವರು, ರತ್ನಪ್ಪಣ್ಣ ಕುಂಬಾರವರು, ಡಿ.ಸಿ. ಪಾವತಿ ಅವರು, ಮಳಿಮಠ್ ಅವರು, ಈಗ ಅನೇಕರು ಸಹ ಆ ಒಂದು ಲಿಂಗರಾಜ್ ಫಂಡಿಂದ ಒಂದು ಸಹ ಶಿಕ್ಷಣ ಪಡ್ಕೊಂಡು ಮಾಡುವಂಥದ್ದು. ಇದೆಲ್ಲ ಕಾರಣಕ್ಕೆ ಅಂತಂದ್ರೆ ಇದು ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಲಿಂಗರಾಜ್. ಇದೆಲ್ಲ ಮಾಡಲಿಕ್ಕೆ ಒಂದ್ ಕಡೆ ಹಾಂಗಲ್ ಕುಮಾರಸ್ವಾಮಿಗಳು, ಇನ್ನೊಂದು ಕಡೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವರು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಬಗ್ಗು ಹಳಕಟ್ಟಿಯವರಿಗೆ ಮತ್ತು ಹಬ್ಬಗಳಿಗೂ ಕೂಡ ಬಹಳಷ್ಟು ಸಂಬಂಧ, ಬದನಾಳು ಶಿವಯೋಗಿಗಳಿಗೂ ಕೂಡ ಬಹಳಷ್ಟು ಸಂಬಂಧ ಇರುತ್ತೆ. ಬೇರೆ ಸಂಸ್ಥೆಯ ಒಂದು ಅಧ್ಯಕ್ಷನಾಗಿ ಇವತ್ತು ಬಗ್ಗು ಹಳಕಟ್ಟಿಯವರು ವಚನ ಪಿತಾಮ ಸಮಗ್ರ ವಚನಕಾರರಿಗೆ ಬಹುಶಃ ಬಗ್ಗು ಹಳಕಟ್ಟಿಯವರು ಇರ್ತಿದ್ರೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಮೇಲೆ ಕೊಡುವಂಥ ಪ್ರಸಂಗ ಬರ್ತಿದ್ರು. ಬಗ್ಗುಳಕೋಟೆಯವರ್ಕಿಂತ ಅವರು ಸಂಶೋಧನೆ ಮಾಡಿ ವಚನವನ್ನ ಎಲ್ಲಿ ಜಗಲಿ ಬಲ್ಲಿ ಬಿದ್ದಿತ್ತು, ಮಠಗಳಲ್ಲಿ ಬಿದ್ದಿತ್ತು, ಕೆರೆಗಳಲ್ಲಿ ಬಿದ್ದಿತ್ತು, APMCಯಲ್ಲಿ ಬಿದ್ದಿತ್ತು, ತಮ್ಮ ಮನೆ ಮಠ ಮಾರಾಟ ಮಾಡಿಕೊಂಡು ಅದನ್ನು ಸಂಗ್ರಹಣೆ ಮಾಡಿ ಮುಂಚಿತವಾಗಿ ಮುಂಚಿತ ಕೇವಲ 50 ಮಂದಿ ವಚನಕಾರರು. ಇವತ್ತು ಸಮಗ್ರ ವಚನಕಾರರನ್ನ ಬೆಳಕಿಗೆ ತಂದವರು ಬಸವಣ್ಣವರನ್ನ ಕಾಣಬೇಕಾದ್ರೆ ಅವ್ರಿಗೂ ಕೂಡ ಒಂದು ಅನನ್ಯವಾದ ಕೆಲಸ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಇರುವಂತದ್ದು ಮಾರ್ಗದರ್ಶಕರು ಸ್ಮರಿಸಿ ಇವತ್ತು ಬೀಳೂರು ನಮ್ಮ ಗುರುಬಸವ ಸ್ವಾಮಿಗಳು ಕೂಡ ನಮ್ಮ BV ಸಂಘದ ಸಂಸ್ಥಾಪಕರು, ಅವ್ರ ಜೊತೆನೂ ಕೂಡ ಒಂದು ಬಹಳ ಅನನ್ಯ ಸಂಬಂಧವನ್ನ ಮಾರ್ಗದರ್ಶನ ಮಾಡಿರುವಂತವರು. ಹೀಗೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಬಹಳ ದೊಡ್ಡ ಈ ನಮ್ಮ ಬಸವ ತತ್ವದ ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಿವಯೋಗಿಗಳಾಗಿದ್ದು ಬಹಳಷ್ಟು ಜನರ ಬಾರಿಗೆ ಅದಕ್ಕಾಗಿ ಮಾರ್ಗದರ್ಶನ ಮಾಡಿದಂತಹ ಶಿವಯೋಗಿಗಳ ಇವತ್ತು ಪರಿಚಯ ಬೆಂಗಳೂರಲ್ಲಿ ಆಗ್ಬೇಕು ಅಂತ ಹೇಳಿ ಇವತ್ತು ಪೂಜ್ಯರು ಎಲ್ಲರೂ ಕೂಡಿ ಅದು ವಿಶೇಷವಾಗಿ ನಮ್ಮ ಶಿವಬಸವ ಮಹಾಸ್ವಾಮೀಜಿಯವರು ಇವತ್ತು ಅಥಣಿಯ ನಮ್ಮ ಕಚೇರಿ ಮಠದ ಪೂಜ್ಯ ಶ್ರೀಗಳು ಕಚೇರಿ ಮಠ ಅವರ ಮುರುಗೇಂದ್ರ ಶಿವಯೋಗಿಗಳ ಮೂಲ ಮಠ ಅದು. ಇಲ್ಲಿ ಬಂದು ಬೆಂಗಳೂರಿನ ಜನರಿಗೂ ಕೂಡ ನಮ್ಮ ಹಿರಿಯರ, ನಮ್ಮ ಸಮಾಜದ ಸಲುವಾಗಿ, ಬಸವ ತತ್ವದ ಸಲುವಾಗಿ ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಸ್ಮರಿಸುವಂತ ಕಾರ್ಯಕ್ರಮ ಇದು. ಇದಕ್ಕೆ ನಮ್ಮ ನೇತೃತ್ವ ವಹಿಸಿಕೊಂಡು ನಮ್ಮ ಶಾಸಕರಾದಂತ ಮಾಜಿ ಸಚಿವರಾದಂತಹ ಕೃಷ್ಣಪ್ಪನವರು ಈ ಕಾರ್ಯಕ್ರಮವನ್ನು ವಿಜಯನಗರದಲ್ಲಿ ಆಚರಣೆ ಮಾಡಲಿಕ್ಕೆ ಆಸ್ಪದ ಕೊಟ್ಟು ಅವ್ರನ್ನ ಪರಿಚಯಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಸಂತೋಷ್ ಲಾಡ್ ಅವರು ಕೂಡ ಬಹಳ ಜನಪ್ರಿಯ ನಾಯಕರು. ಯಾವಾಗಲೂ ಕೂಡ ಅವರು ಇವತ್ತು ಛತ್ರಪತಿ ಶಿವಾಜಿ ವಂಶಸ್ಥರಾಗಿದ್ರು ಕೂಡ ಇವತ್ತು ಅದೇ ರೀತಿ ಬಸವಣ್ಣವರ ಬಗ್ಗೆ ಅಪಾರವಾದಂತಹ ಒಂದು ಕಾರ್ಯದ ಪದ್ಧತಿಯನ್ನು ಹೊಂದಿರುವಂತವರು. ನಾವು ಮತಕ್ಷೇತ್ರ ಹೋದಾಗ ನಮ್ಗಿಂತ ಜಾಸ್ತಿ ಲಿಂಗಾಯತರು ಸಂತೋಷ್ ಲಾಡ್ ಅವ್ರ ಅಂತಿರ್ತಾರೆ. ಅಷ್ಟು ಇವತ್ತು ಸಹ ಇವತ್ತು ಬಸವ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡ್ರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡು ಒಬ್ಬ ಕಾರ್ಮಿಕ ಸಚಿವರಾಗಿ ನಾವೆಲ್ಲ ದೊಡ್ಡ ಇವತ್ತು ಸಹ ಗಣಿ ಉದ್ಯಮಗಳು ಇವತ್ತು ಸಹ ಮಾಲಕರು ಇವತ್ತು ಅವರಿಗೆ ಲೇಬರ್ ಖಾತೆ ಕೊಟ್ಟ ನಾವೇ ವಿಚಾರ ಮಾಡ್ತಿದ್ವಿ, ಏನಪ್ಪ ಒಮ್ಮೆ ಮಾಲಕರು ಇವತ್ತು ಸಹ ಇವತ್ತು ಲೇಬರ್ ಮಂತ್ರಿಗಳಾಗಿದ್ದಾರೆ, ಕಾರ್ಮಿಕರ ಮಂತ್ರಿ ಆಗಿದ್ದಾರೆ. ಆದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಕಾರ್ಮಿಕ ಸಚಿವರಾಗಿರುವುದು ಸಹ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಿಸುವ ಕೆಲಸ ಯಾರು ಮಾಡಿದ್ರೆ ಬಸವ ತತ್ವದ ಮೇಲೆ ಕಾಯಕ ಮತ್ತು ಪ್ರತಿಯೊಬ್ಬ
ನೊಂದಿತರ ಶೋಷಿತರನ್ನ ಬಗೆಯಾಗಿ ಸಹ ಸಂತೋಷ್ ಲಾಡ್ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಮುಂದುವರಿಕೆ ಗೌರವ ವ್ಯಕ್ತ ಮಾಡಿದ್ದಾರೆ. ಇವತ್ತು ನಮ್ಮ ಪುಟ್ಟರಾಜು ಅವರು, ಮಲ್ಲಿಕಾರ್ಜುನ ಅವರು, ಇನ್ನೂ ಅನೇಕರು ಬಹಳಷ್ಟು ಜನ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಮಾಡಿ 15 ವರ್ಷ ಇದನ್ನ ಸ್ಮರಣೆ ಮಾಡುವಂತಹದ್ದು ಈ ಬಸವೋತ್ಸವ ಕಾರ್ಯಕ್ರಮಕ್ಕೆ ಸಹಾಯವನ್ನ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ನೀಡುತ್ತೆ. ಎಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಸಹ ಆಗ್ಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತೆ ಬಹಳಷ್ಟು ಇವತ್ತು ಸಹ ಏನು ಗ್ಯಾಪ್ ಇದೆ. ಯಾಕಂದ್ರೆ ನಮ್ಮ ಅಲ್ಲಿರುವಂತ ಕಲಕತ್ತಿಯವರ ಬಗ್ಗೆ ಆಗಲಿ, ಇವತ್ತು ಹರಟ ಆಗಲಿ, ಸಸ್ಯಗಳಿಂದ ಬಗ್ಗೆ ಆಗಲಿ, ಕಲಕತ್ತಿಯವರ ಬಗ್ಗೆ, ಪದ್ಮಾಶಿವರ ಬಗ್ಗೆ ಆಗಲಿ, ನಮ್ಮ ರಾಜ ಲಕ್ಕಂಗೌಡರ ಬಗ್ಗೆ ಆಗಲಿ, ಸಿದ್ದಪ್ಪ ಕಂಬಳಿಯವರ ಬಗ್ಗೆ, ಈ ಅನೇಕ ಸಹ ಬಗ್ಗೆ ಇಲ್ಲಿ ಕೃಷ್ಣಪ್ರಭ ಪಕ್ಷ ಇಲ್ಲ. ಆ ಕಾರ್ಯಕ್ರಮಕ್ಕೆ ಇವತ್ತು ಉತ್ತಮವಾಗಿ ನೀವು ನಡೆಯಿರಿ. ನಾವು ಕೆಲಸ ಮಾಡಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಪರಮ ಪೂಜ್ಯ ಅಗ್ನಿ ಮುರುಗೇಂದ್ರ ಶಿವಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಿ ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಆದ್ರೆ ಇವತ್ತು ಬಹಳಷ್ಟು ದರಗಳ ಕಾರ್ಯಕ್ರಮಗಳಿಂದ ಅವರು ಬಹಳಷ್ಟು ಆಯಾಸ ಆಗಿದ್ದರಿಂದ ಅನಿವಾರ್ಯವಾಗಿ ಸಹ ಈ ಕಾರ್ಯಕ್ರಮ ಬರಬೇಕಾಗಿಲ್ಲ. ಅವ್ರ ಪರವಾಗಿಯೂ ಕೂಡ ನಾವು ಸಂತೋಷ್ ಲಾಡ್ ಅವರೆಲ್ಲರೂ ಕೂಡ ತಿಳಿಸಿದ್ವಿ. ಮತ್ತೊಮ್ಮೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ಅದನ್ನೆಯ ಶಿವೋಗಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದ ಮಾತನ್ನು ಹೇಳಿದ ಮಾತಿಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಥಣಿಯ ಗಚ್ಚಿನ ಮಠದ ಶ್ರೀ ಶಿವ ಬಸವ ಮಹಾಸ್ವಾಮಿಗಳು, ಶ್ರೀ ಕುಂಚಟಿಗ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಾಂತಿವೀರ ಮಹಾಸ್ವಾಮಿಗಳು, ಶ್ರೀ ಭೋವಿಗುರು ಪೀಠದ ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಕಾರ್ಮಿಕ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್, ಶಾಸಕರು ಆದ ಎಂ ಕೃಷ್ಣಪ್ಪ ಸೇರಿ ಸ್ಥಳೀಯ ಮುಖಂಡರು, ಬಸವ ಭಕ್ತರು ಸೇರಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.